ಬಸ್ನ ಫ್ರಂಟ್ ಮಿರರ್ ಒರೆಸ್ತಾ ಇದ್ದ ವೇಳೆ ಎರಡು ಬಸ್ಗಳ ಮಧ್ಯೆ ಸಿಲುಕಿ ಬಸ್ ಡ್ರೈವರ್ನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇಲ್ಲಿನ ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಬಿಎಂಟಿಸಿ ಚಾಲಕ ರಮೇಶ್ ಮೃತ ದುರ್ದೈವಿ. ಬೆಳಗ್ಗೆ ಡ್ರೈವರ್ ರಮೇಶ್ ಬಸ್ ಮಿರರ್ ಒರೆಸ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಬಸ್ ಚಲಿಸಿದೆ. ಅಲ್ಲದೆ ಎದುರುಗಡೆ ಪಾರ್ಕಿಂಗ್ ಮಾಡಿದ್ದ ಆಂಧ್ರ ಸಾರಿಗೆ ಬಸ್ಗೆ ಡಿಕ್ಕಿಯಾಗಿದೆ. ಈ ವೇಳೆ ಎರಡು ಬಸ್ಗಳ ಮಧ್ಯೆ ಸಿಲುಕಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇನ್ನು ಈ ಸಂಬಂಧ ಉಪ್ಪಾರಪೇಟೆ ಸಂಚಾರಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ. ಸಾವು ಹೇಗೆಲ್ಲ ಬಂದು ಬಿಡಬಹುದು ಅನ್ನೋದಕ್ಕೆ ಬಹುಶಃ ಈ ಘಟನೆ ಉದಾಹರಣೆಯಾಗಿ ನಿಲ್ಲುತ್ತೆ ಅನ್ಸುತ್ತೆ. ಏನ್ ಡೀಟೇಲ್ಸ್ ಲಭ್ಯವಾಗ್ತಿದೆ ಈ ದುರಂತದ ಬಗ್ಗೆ? ಸ್ಮಿತಾ, ಇವತ್ತು ಬೆಳಗಿನ ಜಾವ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಚಾಲಕ ಅಲ್ಲಿ ಬಸ್ ನ ಗ್ಲಾಸ್ ಅನ್ನ ತೊಳಿತಾ ಇರ್ತಾನೆ. ಆ ಒಂದು ವೇಳೆ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಅಂದ್ರೆ ಡೌನ್ ನಲ್ಲಿ ಗಾಡಿಯನ್ನು ನಿಲ್ಲಿಸಿರ್ತಾನೆ, ಅದೇ ಸಮಯದಲ್ಲಿ ಆ ನ್ಯೂಟ್ರಲ್ ನಲ್ಲಿ ಕೂಡ ಇರುತ್ತೆ. ಆಗ ಬಸ್ ಮೂವ್ ಆಗಿ ಅದರ ಮುಂದೆ ಏನಾತರ ಗ್ಲಾಸ್ ಅನ್ನ ಹೊರಿಸ್ತಿರ್ತಾನೆ. ಅದೇ ಸಮಯದಲ್ಲಿ ಆ ಬಸ್ ಮುಂದೋಗಿ ಮತ್ತೊಂದು ಎದುರುಗಡೆ ನಿಂತಿದ್ದಂತಹ ಬಸ್ಗೆ ಗುದ್ದುತ್ತೆ. ಈ ಒಂದು ನಡುವೆ ಎರಡು ಬಸ್ಗಳ ನಡುವೆ ಸಿಲುಕಿಕೊಂಡಿದ್ದಂತಹ ಚಾಲಕ ಅದೇ ಸ್ಥಳದಲ್ಲೇ ಒಂದು ಸುಮಾರು ಹೊತ್ತು ಸಿಲುಕಿಕೊಂಡು ರಮೇಶ್ ಬಿಎಂಟಿಸಿ ಬಸ್ ನ ಚಾಲಕ ಅಲ್ಲೇ ಸ್ಥಳದಲ್ಲೇ ಮೃತಪಡ್ತಾನೆ. ಸದ್ಯ ಈ ಬಗ್ಗೆ ಉಪ್ಪಾರಪೇಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈಗ ಆತನ ಮೃತದೇಹನ ವಿಕ್ಟೋರಿಯಾ ಶವಗಾರಕ್ಕೆ ರವಾನೆ ಮಾಡಲಾಗಿದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ.